ಎಲ್ಲರಿಗೂ ನಮಸ್ಕಾರ. ಲೇಡೀಸ್ ಕ್ರೇಜ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮತ್ತು ಇವತ್ತು ಆಯುಧ ಪೂಜೆ, ಎಲ್ಲರಿಗೂ ಕೂಡ ಆಯುಧ ಪೂಜೆಯ ಶುಭಾಶಯಗಳು ಮತ್ತು ಅಡ್ವಾನ್ಸ್ ಆಗಿ ದಸರಾ ಹಬ್ಬದ ಶುಭಾಶಯಗಳು. ಯಾಕಂತಂದ್ರೆ ಜಾಯಿಂಟ್ ಫ್ಯಾಮ್ಲಿ ಇರೋದ್ರಿಂದ ಒಮ್ಮೊಮ್ಮೆ ವಿಡಿಯೋ ಮಾಡೋಕ್ಕಾಗ್ತತೆ ಇಲ್ಲ ಗೊತ್ತಿಲ್ಲ. ನಾಳೆ ವಿಜಯದಶಮಿ ಇರೋದ್ರಿಂದ ಆದಷ್ಟು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮಾಡಿದಾಗ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತೀನಿ. ಆದ್ರೂ ಕೂಡ ಇವತ್ತು ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆನೂ ಕೂಡ ಆಗಿತ್ತು. ಚಪಾತಿ ಮತ್ತು ಚಟ್ನಿ ಮಾಡಿದ್ವಿ, ಮೊಸರು ಚಟ್ನಿ. ನೈವೇದ್ಯಕ್ಕೋಸ್ಕರ ಸ್ವಲ್ಪ ಶಾವಿಗೆ ಪಾಯಸ ಮಾಡಾಕ್ತೀನಿ. ಪೂಜೆನೂ ಎಲ್ಲ ಕಂಪ್ಲೀಟ್ ಆಗೈತಿ. ಲಾಸ್ಟ್ ನೈವೇದ್ಯ ಹಿಡಿದ್ರೆ ಆಯಿತು. ಮತ್ತು ಇನ್ನು ಗಾಡಿ ಪೂಜೆ ಮತ್ತು ಮಷಿನ್ ಪೂಜೆ ಇನ್ನೂ ಮಾಡ್ಕೋಬೇಕು. ಕೆಲವೊಂದಿಷ್ಟು ಜನ ಇವತ್ತು ಕಂಪಲ್ಸರಿ ಹೋಳಿಗೆ ಅದು ಮಾಡ್ತಾರೆ. ಬಟ್ ನಮ್ಮ ಮನೆಯಲ್ಲಿ ಏನು ದೀಪ ಇರೋಂಗಿಲ್ಲ. ಯಾವಾಗಲೂ ದೀಪಾವಳಿಗೆ ನಮ್ಮ ಮನೆಯಲ್ಲಿ ದೀಪ, ಯಾಕಂದ್ರೆ ನಮ್ಮ ಮನೆ ದೇವರು ಗುಡ್ಡಾಪುರ ದಾನಮ್ಮ. ಹೀಗಾಗಿ ದೀಪಾವಳಿ ಟೈಮಲ್ಲಿ 5 ದಿವಸದ ದೀಪ ಇರ್ತೈತಿ. ಹೀಗೆಲ್ಲ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಈ ಕಡೆಗೆ ಉತ್ತರ ಕರ್ನಾಟಕದ ಕಡೆಗಂತೂ ಅಖಂಡ ದೀಪ ಇಟ್ಟು ಮತ್ತು ಶಾಶಿ ಅಂತ ಹಾಕ್ತಾರೆ ದೇವ್ರ ಮುಂದೆ. ಅದನ್ನೆಲ್ಲ ಹಾಕಿ 9 ದಿವಸದವರೆಗೂ ಪೂಜೆ ಮಾಡ್ತಾರೆ. ಬಟ್ ನಮ್ಮ ಮನೆಯಲ್ಲಿ ಆ ಥರದ್ದೇನು ಪೂಜೆ ಇಲ್ಲ. ಲಾಸ್ಟ್ 2 ಡೇಸ್ ಮಾತ್ರ ಸ್ಪೆಷಲ್ ಆದ ಪೂಜೆ ಮಾಡ್ತೀವಿ. ಒಂದು ವಿಜಯದಶಮಿ, ಇನ್ನೊಂದು ಆಯುಧ ಪೂಜೆ. ಮತ್ತು ನೀವೆಲ್ಲ ಯಾವ ರೀತಿ ಪೂಜೆ ಮಾಡ್ತೀರಿ ಪ್ಲೀಸ್ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ರಿ. ಮತ್ತು ನಾನು ಕೆಳಗಡೆ ಶೂಟ್ ಮಾಡ್ಕೊಂಡಿರೋಂತಹ ವಿಡಿಯೋಸ್ಗಳನ್ನೆಲ್ಲ ಆಲ್ಮೋಸ್ಟ್ ಮ್ಯೂಟ್ ಇಟ್ಟಿರ್ತೀನಿ. ಯಾಕಂತಂದ್ರೆ ಯಾವಾಗಲೂ ಟಿ ವಿ ಆನ್ ಆಗೇ ಇರ್ತೈತಿ ಕೆಳಗಡೆಗೆ. ದೊಡ್ಡವ್ರು ನೋಡ್ತಿರ್ತಾರೆ, ಇಲ್ಲಾಂದ್ರೆ ಬಿಟ್ಟರೆ ಸಣ್ಣವರು ಟಿ ವಿ ಹಚ್ಕೊಂಡು ಕುಂತಿರ್ತಾರೆ. ಹೀಗಾಗಿ ಕಾಪಿರೈಟ್ ಬರ್ತದಂತ ಹೇಳಿ ಆಲ್ಮೋಸ್ಟ್ ನಾನು ಕೆಳಗಡೆಗೆ ಮ್ಯೂಟ್ ಮಾಡೇ ವಿಡಿಯೋ ಮಾಡಿರ್ತೀನಿ. ಈಗ ಗಾಡಿ ಪೂಜೆ ಮಾಡಾಕ್ತಾರ. ಸ್ವಲ್ಪ ಲೇಟ್ ಆಯಿತು ಗಾಡಿ ಪೂಜೆದು ಮಾಡೋದು. ಬೆಳಗ್ಗೆ 9-10 ಗಂಟೆಗೆ ಮುಗಿಸ್ಬಿಡ್ತಿದ್ವಿ. ಬಟ್ ಇವತ್ತು ಹೂವು ಸ್ವಲ್ಪ ಲೇಟ್ ಆಯಿತು. ಪೂಜೆನೂ ಕೂಡ ಲೇಟ್ ಆಯಿತು. ನಮ್ಮ ಮನೆಯ ಮಹಾಲಕ್ಷ್ಮಿ ಈಗ ಗಾಡಿ ಪೂಜೆ ಮಾಡಾಕ್ತಾಳ. ದೊಡ್ಡ ಕೈ ಹಿಂಗೆ ಮಾಡಿ ಹಿಂಗಾಗೋದು, ಹಿಂಗೆ ಬಿಡಿ ಹಚ್ಚಬೇಕು. ಹಾಂ ಹಾಂ, ಕುಂಕುಮ ಹಚ್ಚ ಒಂದೇ ಸಾಕು. ಕೆಳಗೆ ಹಚ್ಚಿದ್ರೆ ಕೆಳಗೆ ಹಚ್ಚ. ಅಲ್ಲಿ ಹೂವಿನ ಹಾರ ಹಾಕ್ಯಾರಲ್ಲ ಅಲ್ಲಿ. ಕುಂಕುಮ ಹಚ್ಚ. ಇಲ್ಲ, ಒಂದೇ ಒಂದೇ ಹಚ್ಬೇಕು. ಸೆಂಟ್ರ್ ಒಳಗೆ ನಡುವಿಂದಕ್ಕೆ ಹಚ್ಬೇಕಷ್ಟೆ. ಹಾಂ, ಆ ಕಡೆ ಗಾಡಿಗೆ ಮೊದಲು ಇದು ಮುಗಿಸ್ಬಿಡು. ಗೈಸ್, ಇವತ್ತಂತೂ ನನಗೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಇವತ್ತು ನಿನ್ನೆ ಮಮ್ಮಿ ಒಂದು ತಾಸು ನಾವು ಹೊಲ್ದಾಗ ನೋಡ್ರಿ ಅದು ಹಾಕ್ಕೊಂಡಿನಿ. ಇವತ್ತು ಭಾಳ ಖುಷಿ ಆಗೈತಿ. ನಾನು ನಿಮ್ಗೆ ಬೇಕಂದ್ರೆ ತೋರಿಸ್ತೀನಿ. ನಮ್ಮ ಮಮ್ಮಿ ಎಕ್ಸ್ಪರ್ಟ್ ಅದಾರ ನೋಡ್ರಿ ಎಲ್ಲದ್ರ. ನಾವು ಇದು ನಮ್ಮ ಮಮ್ಮಿನ ಬ್ಲಾಗ್. ಮಮ್ಮಿ ಮಾಡಕತ್ತಾರ, ನಾನು ಚುಪ್ಕೆ ಏನು ಮಾಡಕತ್ತೀನಿ ಬ್ಲಾಗ್. ಯಪ್ಪ, ಹಿಂಗೆ ಕೆಳಗಿಂದೆಲ್ಲ ಆಗೈತೆ ನೋಡ್ರಿ. ಅಲ್ಲೆಲ್ಲ ಮಾಡಿ ಮುಗಿಸೀವಿ ನೋಡ್ರಿ. 2 ಗಾಡಿಗಳು, ಆಮೇಲೆ ಈ ಕಡೆ ಒಂದು ಬುಲೆಟ್ ಐತಿ, ಅದಕ್ಕೂ ಮಾಡಿ ಮುಗಿಸೀವಿ. ಈಗ ಮ್ಯಾಲಿಂದ ಇದು ಮಷೀನ್ ಪೂಜೆ ಮಾಡ್ತೀವಿ. ಮಮ್ಮಿ ಇಲ್ಲೇ ಅದ ನೋಡ್ರಿ. ಮಮ್ಮಿ ಎಲ್ಲ ಹೇಳಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇದರ್ಲಿಂದಾನೇ ನಮ್ಮ ಮಮ್ಮಿನ ದೊಡ್ಡ ಜರ್ನಿ ಸ್ಟಾರ್ಟ್ ಆಗೈತೆ ನೋಡ್ರಿ. ಅದ್ರ ಸಂಬಂಧ ಮಮ್ಮಿ ಯೂಟ್ಯೂಬ್ನ ಫೇಮಸ್ ಆಗ್ಬಿಟ್ಟಾರ. 40,000 ಸಬ್ಸ್ಕ್ರೈಬರ್ಸ್. ಇದಕ್ಕೆ ಪೂಜೆ ಮಾಡೋಂಬರ್ರಿ.
ಮಷೀನ್ ಕೈಲಿ ಇದೆ ಮೂರು ಚಿಕ್ಕ ಬಂದು ಏನು ಒಂದಕ್ಕೆ ಟಿಕೆ ಎರಡು ಟಿಕೆ ಹಚ್ಚು ಕತ್ತಿ ಕ್ಯಾಮ್ರಾ ಸ್ಟ್ಯಾಂಡ್ ಒಂದು ಚೆಕ್ ಮಾಡಿದ್ರು ಹೌದಾ ಮತ್ತು ಈ ಅಕ್ಷರ ಏನು ಹಾಕೊಂಡಳಲ್ಲ ಡ್ರೆಸ್, ಇದು ಓಲ್ಡ್ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿರುವಂಥ ಫ್ರಾಕ್. ನಿನ್ನೆ ಸ್ಟಿಚ್ ಮಾಡೀನಿ. ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಲೇಡೀಸ್ ಕ್ರೇಸ್ ಚಾನಲಲ್ಲಿ. ಯಾರಾದರೂ ನೋಡಬೇಕು ಅಂತಿದ್ರೆ ಲೇಡೀಸ್ ಕ್ರೇಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಾನು ಹಾಕುವಂತಹ ವಿಡಿಯೋಸ್ಗಳು ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ಕೆಳಗಡೆ ಪ್ಲೇಟ್ಸ್ ಇಟ್ಟು ಮತ್ತು ಮ್ಯಾಲಿ ಬಾಡಿ ಪಾರ್ಟನ್ನು ಸ್ಟಿಚ್ ಮಾಡಿ ಅದ್ರ ಕೆಳಗಡೆಗೆ ಈ ರೀತಿ ಪ್ಲೇಟ್ಸನ್ನು ಸ್ಟಿಚ್ ಮಾಡಿ ಎಲ್ಲ ಆದಮೇಲೆ ಊಟಕ್ಕೆ ಕುಂತೀವಿ ನೋಡ್ರಿ. ಇವತ್ತು ಸ್ಪೆಷಲ್ ಚಪಾತಿ ಮತ್ತು ಮೊಸರು ಚಟ್ನಿ. ನಾನು ಊಟ ಸ್ಟಾರ್ಟ್ ಮಾಡಬೇಕಾದ್ರೆ ಮಧ್ಯಾಹ್ನ 1 ಗಂಟೆ ಆಗಿತ್ತು. ನೋಡ್ತಾ ಇರ್ಬೋದು ನೀವು, 1 ಗಂಟೆ ಆಗೈತಿ. ಊಟ ಮಾಡಿ ಫುಲ್ ಸುಸ್ತಾಗಿತ್ತು. ಸ್ವಲ್ಪ ರೆಸ್ಟ್ ತಗೊಂಡು ಈಗ ಕರೆಕ್ಟ್ ಮಧ್ಯಾಹ್ನ 4 ಗಂಟೆ ಆಗಿರ್ಬೋದು ಅನ್ನಿಸ್ತೈತಿ. 3:30-4 ಗಂಟೆ ಆಗೈತಿ. ಮತ್ತು ಈಗ ಹಬ್ಬ ಇದ್ದಾಗಂದ್ರೂ ದಿವಸ ಹೆಂಗೆ ಕಳೀತಾವ ಅನ್ನೋದೇ ಗೊತ್ತಾಗಲ್ಲ. ಕೆಲಸದೊಳಗೆ ಹೋಗ್ಬಿಟ್ಟಿರ್ತೈತಿ. ಅದರೊಳಗೆ ಈ ಸ್ವೀಟನ್ನು ತಿಂದಿರ್ತೀವಲ್ಲ, ಇನ್ನೂ ಜಾಸ್ತಿ ಸುಸ್ತಾಗ್ಬಿಡ್ತೈತಿ, ಮಬ್ಬಾಗ್ಬಿಡ್ತೈತಿ ಮನುಷ್ಯ. ಸ್ವಲ್ಪ ರೆಸ್ಟ್ ತೊಗೊಂಡಾದ್ಮೇಲೆ ಸಂಜೆದು ಕೆಲಸ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಇದೇ ರೀತಿಯಾಗಿ ನಿಮ್ಮದು ರೊಟೀನ್ ಇರ್ತೈತಿ ಅಂತ ಅಂದ್ಕೊಂಡೀನಿ. ಮತ್ತು ಈ ಬ್ಲೌಸ್ನು ಕೂಡ ನಿನ್ನೆ ಸ್ಟಿಚ್ ಮಾಡಿಟ್ಟಿದ್ದೆ. ಬ್ಲೌಸ್ ಕ್ವಾಲಿಟಿ ಅಂತೂ ನನಗೆ ಭಾಳ ಇಷ್ಟ ಆಯ್ತು ನೋಡ್ರಿ. ಗೆಜ್ಜೆ ಸಿಲ್ಕ್ ಅಂತ ಬಾರ್ಡ್ರ್ ಭಾಳ ಇಷ್ಟ ಆಯಿತು. ಬ್ಲೌಸ್ ರೆಡಿ ಆಗೈತಿ. ಇನ್ನೊಂದು ಡೋರಿ ಒಂದು ಹಚ್ಚಬೇಕು ಮತ್ತು ಪಿಕೋ ಫಾಲ್ ಮಾಡಿ ಕೊಡಬೇಕು. ಇವತ್ತು ಎಷ್ಟೊತ್ತಿದ್ರು ಪಿಕೋ ಫಾಲ್ ಕೈ ಹೊಲಿಗೆ ಎಲ್ಲ ಮುಗಿಸ್ಬೇಕು. ಅದಕ್ಕೆ ಸಂಜೆಗೆ ದೀಪ ಎಲ್ಲ ಹಚ್ಚಿ ಈಗ ಮತ್ತು ನನ್ನ ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಂಡೀನಿ. ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಈ ರೀತಿಯಾಗಿ ರೊಟೀನ್ ಇತ್ತು ನಂದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊರಿ. ಮತ್ತು ಈ ರೀತಿ ವಿಡಿಯೋಸ್ಗಳನ್ನು ಮಾಡೋದ್ರಿಂದ ಗೃಹಿಣಿಯರಿಗೆ ಮೋಟಿವೇಶನ್ ಆಗ್ತೈತಿ ಅಂತ ನನ್ನ ಭಾವನೆ. ಹಬ್ಬಗಳು ಇರೋದ್ರಿಂದ ನನಗೆ ಸ್ಟಡಿ ಮಾಡೋಕ್ಕಾಗಕತ್ತಿಲ್ಲ. ಟೈಮ್ ಸ್ವಲ್ಪ ಅಡ್ಜಸ್ಟ್ ಆಗಲಾಗೈತಿ. ಇನ್ನೊಂದು 2 ದಿವಸ, ಯಾಕಂತಂದ್ರೆ ಹಬ್ಬ ಮುಗಿದಾದ್ಮೇಲೆ ಸ್ವಲ್ಪ ಮತ್ತೆ ಫ್ರೀ ಆಗ್ತೀನಿ. ಆವಾಗ ಸ್ಟಡಿ ರೊಟೀನನ್ನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಸ್ಟಡಿ ವಿಡಿಯೋಸ್ಗಳನ್ನು ಹೆಚ್ಚು ನೋಡ್ತಾರೆ, ಬಟ್ ಡೈಲಿ ವಿಡಿಯೋಸ್ಗಳನ್ನು ಅಷ್ಟೊಂದು ಯಾರೂ ನೋಡೋಂಗಿಲ್ಲ. ಆದ್ರೂ ಕೂಡ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ಡೈಲಿ ರೊಟೀನ್ ವಿಡಿಯೋಸ್ಗಳನ್ನು. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊಂಡು ನೋಡಿರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.